ಅಂದ್ರೆ ಅವ್ರು ಫೈರ್ ಮಾಡಿದಾರಲ್ರಿ, ಅವರು ಫೈರ್ ಮಾಡಿದವರು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಬ್ಸ್ ಆಗಿದಾವ. ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಬ್ಸ್ ಆಗುವಂತ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಯಾವತ್ತೂ ಕಂಡರಿಲ್ಲದಂತೆ ಇವತ್ತು ಇಷ್ಟೊಂದು ದೊಡ್ಡ ಗಲಭೆ ಆದಂತ ಟೈಮಲ್ಲಿ ಕೂಡ ಮುಖ್ಯಮಂತ್ರಿಗಳು ಯಾರು ತಪ್ಪಿತಸ್ಥರಿದ್ರು ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ತಗೊಳ್ಳೋಂಥ ಕೆಲಸ ಆಗಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ನಾನು ಮಾಡ್ಕೊತೀನಿ. ಹಂಗಾಗಿ ಇವತ್ತು ಬಹುಶಃ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇವತ್ತು ದ್ವೇಷ ಭಾಷಣ ಅನ್ನೋಂಥ ಮಸೂದೆಯನ್ನು ಕೂಡ ತಂದಿದ್ದಾರೆ. ಈ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂಥ ವ್ಯಕ್ತಿ ಯಾರು? ನಾರಾ ಭರತ್ ರೆಡ್ಡಿ ಅವರು. ಈ ನಾರಾ ಭರತ್ ರೆಡ್ಡಿ ಅವರು ಏನು ದ್ವೇಷ ಭಾಷಣೆಯನ್ನು ಮಾಡಿದಾರೋ ಅವ್ರು ಮಾತಾಡಿದಂಥ ಭಾಷೆ ಏನಿತ್ತು, ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದೆ ಬಂದಿದ್ರೆ ಕೂಡ, ಮಸೂದೆ ಜಾರಿಯಲ್ಲಿದ್ದರೆ ಕೂಡ ಅವರು ಏನು ಮನೆ ಸುಟ್ಟು ಹಾಕ್ತಿದ್ವಿ, ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂಥ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. ಅವರು ಇವತ್ತು ಈ ಎಲ್ಲವನ್ನು ಕೂಡ ಇವತ್ತು ಮಸೂದೆ ಜಾರಿಯಲ್ಲಿದ್ದರೆ ಕೂಡ ಇವತ್ತು ದೇಶ ಭಾಷಣ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಪ್ರಕರಣ ದಾಖಲು ಮಾಡುವಂಥ ಕೆಲಸ ಆಗಬೇಕಾಗಿದೆ. ಹಂಗಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರವಾಗಿ ನಾವು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ವಿ. ಹಂಗೆ ಇವತ್ತು ಕರ್ನಾಟಕ ಎಲ್ಲ ಕೂಡ ಗುಂಡಾ ರಾಜ್ಯ ಆಗಿ ಪರಿವರ್ತನೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಸಾಕಷ್ಟು ನಾನು ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಗುಂಡು ಹಾರಿಸಿದಂಥವ್ರು ಯಾರು ಇದ್ದಾರೋ ಆಲ್ರೆಡಿ ಗುಂಡು ಹಾರಿಸಿದಂಥವ್ರು ಗನ್ನುಗಳೆಲ್ಲ ಕೂಡ ನೀವು ಸ್ವಾಧೀನಪಡಿಸ್ಕೊಂಡಿದ್ರಿ. ಸ್ವಾಧೀನಪಡಿಸ್ಕೊಂಡ ನಂತರ ಕೂಡ ಇವತ್ತು ಏನಾಗ್ತಾ ಇದೆ, ಅವ್ರು ಎಲ್ಲೋ ಒಂದು ಕಡೆ ಇಲ್ಲಿ ತನಕ ಆಗಿದೆ ಅರೆಸ್ಟ್ ಮಾಡಲಿಲ್ಲ. ಅವರು ಯಾರು ಅವ್ರು ಹೇಳ್ತಾ ಇದ್ದಾರೆ ಯಾರನ್ನ ಅರೆಸ್ಟ್ ಮಾಡಬೇಕಾಗಿದ್ದನೋ ಈ ಬಂದೂಕನ್ನು ತಗೊಂಡು ಇವರು ಕೊಲೆ ಯತ್ನ ಮಾಡಿದಂಥವ್ರು, ಕೊಲೆಗೆ ಅವರು ಶಾಮೀಲಾದಂಥವ್ರನ್ನ ಇಲ್ಲಿ ತನಕ ಆಗಿದೆ ಅರೆಸ್ಟ್ ಮಾಡೋಂಥ ಕೆಲಸ ಆಗಲಿಲ್ಲ. ತಕ್ಷಣ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ, ಇವ್ರನ್ನ ತಕ್ಷಣನೇ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಕೂಡ ಆಗಬೇಕಾಗಿದೆ. ಹಂಗಾಗಿ ಕೇವಲ ವಾಲ್ಮೀಕಿ ಪುತ್ಥಳಿ ವಿಚಾರದಲ್ಲಿ ರಾಜಕಾರಣವನ್ನು ಮಾಡಕ್ಕೆ ಹೊಂಟಾರ. ವಾಲ್ಮೀಕಿ ಪುತ್ಥಳಿ ವಿಚಾರದಲ್ಲಿ ಏನು ರಾಜಕಾರಣ ಮಾಡೋಕ್ಕೆ ಹೊಂಟಿದಾರೋ ಬಹುಶಃ ನಾನು ಕೇಳೋಂಥ ವಿಚಾರಗಳು ನೋಡಿದಂಥ ಟೈಮಲ್ಲಿ ಮುಂಚೆಯಿಂದ ಕೂಡ ಈ ಸರ್ಕಾರ ಬಂದಂಥ ಟೈಮಲ್ಲಿ ಎಲ್ಲ ವಾಲ್ಮೀಕಿ ವಿಚಾರಗಳಲ್ಲಿ ಬಂದಂಥ ಟೈಮಲ್ಲಿ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಮಾಡಿದರು ಮೊದಲನೇದು. ಎರಡನೇ ತಪ್ಪು ಏನು ಮಾಡಿದ್ರು, ಇಲ್ಲಿ ತನಕ ಇದೆ 187 ಕೋಟಿ ರೂಪಾಯಿ ವಾಪಸ್ ಕೂಡ ಕಟ್ಟಿಲ್ಲ. ಕೇವಲ ಮಂತ್ರಿಗಳನ್ನ ನಾಗೇಂದ್ರ ಅವ್ರನ್ನ ರಾಜೀನಾಮೆ ತಗೊಂಡ್ರೆ ರಾಜೀನಾಮೆ ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕಾಗಲಿಲ್ಲ. ಅದೇ ರೀತಿಯಲ್ಲಿ ಕೂಡ ನಾವು ನೋಡ್ತಾ ಇದ್ವಿ. ನಾಗೇಂದ್ರ ಅವರು ತಪ್ಪು ಮಾಡಿದಾರೆ, ರಾಜೀನಾಮೆ ತಗೊಂಡಿದಾರ. ಅದೇ ರೀತಿಯಲ್ಲಿ ನಮ್ಮ ಇವರು ರಾಜಣ್ಣವರು ಏನು ತಪ್ಪು ಮಾಡಲಿದ್ರೆ ಕೂಡ ಅವರಂತ ಭ್ರಷ್ಟಾಚಾರ ಮಾಡಿದ್ರು, ಜೈಲಿಗೆ ಹೋದ್ರು. ಅವ್ರ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಏನು ಕೋಆಪರೇಟಿವ್ ಅಲ್ಲಿ ರಾಜಣ್ಣವ್ರನ್ನ ಇಲ್ಲಿ ತನಕ ಇದೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಅವ್ರು ರಾಜೀನಾಮೆ ತಗೊಂಡ್ರಿ, ರಾಜೀನಾಮೆ ತಗೊಂಡ ನಂತರ ಎದಕ್ಕೋಸ್ಕರವಾಗಿ ರಾಜೀನಾಮೆ ತಗೊಂಡಿವಿ ಅಂದ್ರೆ ಇಲ್ಲಿ ತನಕ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ನಿಮ್ಮ ಹೈಕಮಾಂಡಿಗೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಯಾರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಆದರೆ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ, ಇಷ್ಟೊಂದು ದೊಡ್ಡ ಗಲಭೆ ಆದಂಥ ಟೈಮಲ್ಲಿ ಯಾರನ್ನು ಕೂಡ ನೀವು ಯಾರನ್ನ ಅರೆಸ್ಟ್ ಮಾಡಬೇಕಾಯ್ತು ಶಾಸಕರನ್ನ ಹಿಡ್ಕೊಂಡು ಇಷ್ಟೊಂದು ಕೊಲೆ ಆದರೆ ಇಲ್ಲಿ ತನಕ ಕೂಡ ಕಾದ್ಕೊಂಡು ಕುಂತೀರಿ ಅಂದ್ರೆ ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳು ನಾನು ಪದೇ ನೆನಪು ಮಾಡಿಕೊಡ್ತೀನಿ. ಮುಖ್ಯಮಂತ್ರಿಗಳೇ, ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತೇಳಿ ನೀವು ಬೆಂಗಳೂರಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ರಿ. ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಈ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇಷ್ಟು ಕೊಲೆ ಆಗಿದ್ರೆ ಕೂಡ ಅವರು ಅರೆಸ್ಟ್ ಮಾಡೋಂಥ ವಿಚಾರದಲ್ಲಿ ನೀವು ಎಲ್ಲೊಂದು ಕಡೆ ಮೀನಾವೇಶ ಮಾಡ್ತಾ ಇದ್ರಿ. ಹಂಗಾಗಿ ನೀವು ಅಕಸ್ಮಿತವಾಗಿ ಇದೇನನ್ನ ನೀವು ಆದಷ್ಟು ಬೇಗನೆ ಕ್ರಮವನ್ನು ತಗೊಂಡ್ರಿಲ್ಲ, ಅವ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರಿಗಿನ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡುವಂಥ ಕೆಲಸ ನಾನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಒಂದು ವಿಚಾರಗಳನ್ನು ಹೇಳ್ತೀನಿ. ಬಹುಶಃ ನಾನು ಇದಕ್ಕಿಂತ ಮುಂಚೆ ನಾನು ನೋಡ್ತಾ ಇದ್ದೆ, ನಾನು ಕೂಡ ಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ವಿ. ಏನು ಯಡಿಯೂರಪ್ಪ ಅವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ದು ಅವ್ರ ಅವಧಿಯಲ್ಲೇ ಕೂಡ ನಾನು ಜನಾರ್ದನ್ ರೆಡ್ಡಿ ಅವರು ಮಂತ್ರಿ ಆಗಿದ್ವಿ. ನಂತರ
ಬೊಮ್ಮಾಯಿಯವರ ಅವಧಿಯಲ್ಲಿ ಕೂಡ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಜಗದೀಶ್ ಶೆಟ್ಟರ್ ಅವರ ಅವಧಿಯಲ್ಲಿ ಕೂಡ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ವಿ. ನಮ್ಗೆ ಅಷ್ಟು ಇಷ್ಟು ಅನುಭವ ಇದೆ. ಯಾಕಂದರೆ ಇವತ್ತು ನಾನು ನೋಡೋಂಥ ಟೈಮಲ್ಲಿ ಈ ಪೆಟ್ರೋಲ್ ಬಾಂಬ್ಗಳು ಇವೆಲ್ಲ ನೋಡಿದಂಥ ಟೈಮಲ್ಲಿ ನನಗೆ ನೆನಪು ಬರ್ತಾ ಇರೋಂಥ ವಿಚಾರ ಏನಂದರೆ KG ಹಳ್ಳಿ DG ಹಳ್ಳಿ. ಈ KG ಹಳ್ಳಿ DG ಹಳ್ಳಿ ಗಲಭೆ ಪ್ರಕರಣ ನೋಡಿದಂಥ ಟೈಮಲ್ಲಿ ಅವತ್ತಿನ ಶಾಸಕರಾದ ಪುಲಕೇಶಿ ನಗರದ ಶಾಸಕರಾದಂಥ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಮೇಲೆ ಇದೇ ರೀತಿ ಗುಂಡಾಗಿರಿಗೆ ಕೆಲವೊಂದು ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಆ ಗುಂಡಾಗಿರಿ ಮಾಡ್ಕೊಂಡು ಪೆಟ್ರೋಲ್ ಬಾಂಬುಗಳನ್ನು ದಾಳಿ ಮಾಡಿ ಅವ್ರ ಮನೆ ಸುಟ್ಟಾಕಿದ್ರು. ಅವತ್ತು ಅವರು ಅಖಂಡ ಶ್ರೀನಿವಾಸ್ ಅವ್ರ ಮನೆ ಸುಟ್ಟಾಕಿದ ನಂತರ ಅವರು ಏನು ಮಾಡಿದರು, ರಾಜಕೀಯವಾಗೇ ಮುಗಿಸಿದ್ರು. ಅಖಂಡ ಶ್ರೀನಿವಾಸ್ ಅವರು ಮನೆ ಸುಟ್ಟಿ ಯಾರು ಸುಟ್ಟಿದಂಥವ್ರು ಅವ್ರು ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅವರು ರಾಜಕೀಯವನ್ನೇ ಮುಗಿಸಂತ ಕೆಲಸ ಮಾಡಿದರು. ಅಖಂಡ ಶ್ರೀನಿವಾಸ ಒಬ್ಬ ದಲಿತ ನಾಯಕ ಆಗಿದ್ದರು. ಅವ್ರ ಮನೆ ಸುಟ್ಟಿದ್ರು. ಅವ್ರ ಮನೆ ಸುಟ್ಟಿದ ನಂತರ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಒಬ್ಬ ದಲಿತ ನಾಯಕರಿಗೆ, ದಲಿತ ಶಾಸಕರಿಗೆ ಇವತ್ತು ಮೋಸ ಮಾಡೋಂಥ ಕೆಲಸ ಅವತ್ತು ಆಯಿತು. ಅದೇ ರೀತಿಯಲ್ಲಿ ಇವತ್ತು ಅಂದು ಅಖಂಡ ಶ್ರೀನಿವಾಸ್ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಬ್ಬ ಹಿಂದುಳಿದಂಥ ನಾಯಕ ಅವತ್ತು ಅಂದು ಅಖಂಡ ಶ್ರೀನಿವಾಸ್ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಹಿಂದುಳಿದಂಥ ನಾಯಕನಿಗೆ ಇವತ್ತು ಪೆಟ್ರೋಲ್ ಬಾಂಬ್ಗಳು ಅವು ಹಾಕಿ ಇವು ಹಾಕಿ ಬೆದರಿಸುವಂಥ ಕೆಲಸ ಇವತ್ತು ಮಾಡೋಂಥ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಸೂಕ್ತವಾದಂಥ ಭದ್ರತೆಯನ್ನು ಕೊಡೋಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋಂಥ ಕೆಲಸ ಆಗಬೇಕು. ಅವತ್ತು ಏನು ಅಖಂಡ ಶ್ರೀನಿವಾಸ್ ಅವ್ರಿಗೆ ಏನು ಸಂಪತ್ ರಾಜನ್ ಅಂತವರು ಏನು ಅವತ್ತು ಅವ್ರ ಮನೆ ಸುಟ್ಟಾಕಿದ್ರು, ಅವರೆಲ್ಲರೂ ಕೂಡ ಯಾರ ಜೊತೆಯಲ್ಲಿ ಅಡ್ಡಾಡ್ತಾರೆ ಅನ್ನೋಂಥ ವಿಚಾರ ಕೂಡ ನಿಮಗೆಲ್ಲ ಗೊತ್ತಿರೋ ಕಾರಣ ಇವತ್ತು ಭಾಳಷ್ಟು ಮಂದಿ ಕಾಂಗ್ರೆಸ್ಸಿನ ಹಿಂಬಾಲಕರು, ಕಾಂಗ್ರೆಸ್ಸಿನ ಶಾಸಕರು ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿರೋ ಕಾರಣ, ಒಬ್ಬರು ಅಮಾಯಕ ಡೆತ್ ಆಗಿರೋ ಕಾರಣ ಅವರು ಆದಷ್ಟು ಶೀಘ್ರದಲ್ಲಿ ಅವರು ಬಂಧಿಸಬೇಕನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಅಲ್ಲ, ಅವರು ಅಕಸ್ಮಿತವಾಗಿ ಈ ರೀತಿ ಅವರು ಅರೆಸ್ಟ್ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲಿ ತನಕ ಆಗಿದೆ, ಒಬ್ಬರು ಅಂಗರಕ್ಷಕಗಳಿಂದ ಫೈರ್ ಆದ ನಂತರ ಒಬ್ಬ ವ್ಯಕ್ತಿ ಸತ್ತೋದ ನಂತರ ಕೂಡ ಅವ್ರು ಏನು ಹೇಳ್ತಾ ಇದ್ರ, ಅವ್ರ ರೈಫಲ್ಗಳೆಲ್ಲ ಕೂಡ ಯಾರು ಇವತ್ತು ಖಾಸಗಿ ವ್ಯಕ್ತಿಗಳು ಯಾರಿದ್ದಾರೋ ಅವ್ರ ಗುಂಡು ಏನು ಹಾರಿದೇನೋ, ಆ ಹುಡುಗ ಸತ್ತಂಥ ದೇಹದಲ್ಲಿ ಏನಿದೇನೋ ಆ ದೇಹದಲ್ಲಿ ಇದ್ದಂಥ ಟೈಮಲ್ಲಿ ಅಂಗರಕ್ಷಕಗಳಿಂದನೇ ಹಾರಿದೇನಂತ ವರದಿ ಬಂದ ನಂತರ ಕೂಡ ಇಲ್ಲಿ ತನಕ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಆಗಲಿಲ್ಲ. ಅರೆಸ್ಟ್ ಮಾಡೋಂಥ ಕೆಲಸ ಆಗಲಿಲ್ಲ ಅಂದ್ರೆಗಿನ ನೀವು ಇದೇ ರೀತಿಯಲ್ಲಿ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಹೋರಾಟ ಮಾಡಬೇಕಾಗುತ್ತೆ. ಪಾದಯಾತ್ರೆಯನ್ನು ಕೂಡ ನಾವು ತೀರ್ಮಾನವನ್ನು ಇಲ್ಲಿ ತನಕ ತಗೊಂಡಿಲ್ಲ, ತೀರ್ಮಾನವನ್ನು ತಗೋಬೇಕಾಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅಲ್ಲ, ಖಂಡಿತವಾಗಿ ಇದೇ ರೀತಿ ನೆಗ್ಲಿಜೆನ್ಸ್ ಮಾಡ್ಕೊಂಡೋದ್ರಿಗೆ ನಾವು ಖಂಡಿತವಾಗಿ ಪಾದಯಾತ್ರೆ ಮಾಡೋಂಥ ಕೆಲಸ ಮಾಡ್ತೀವಿ. ಇಲ್ಲಿ ಏನು ಡಿಸ್ಕಷನ್ ಮಾಡಿಲ್ಲ, ಇಲ್ಲಿ ತನಕ ಆಗಿದೆ. ನಾವು ಅವರು ನನಗೆ ಬಂದಂಥ ಪ್ರಾಥಮಿಕ ವರದಿ ಏನಿದೆನೋ, ಪ್ರಾಥಮಿಕ ಇನ್ಫಾರ್ಮೇಶನ್ ಏನಿದೆನೋ, ಅವ್ರನ್ನ ಗನ್ಮ್ಯಾನ್ಗಳು ಏನಿದಾರೋ, ಯಾರು ಇವತ್ತು ಗುಂಡು ಆರಿಸಿ ಯಾರೋ ಒಬ್ಬ ಹುಡುಗ ಸತ್ತೋಗಿದಾನೋ, ಆ ಹುಡುಗ ಆರಿಸಿದಂಥ ಹುಡುಗ ಸತ್ತ ಮೇಲೆ ಕೂಡ ಇಲ್ಲಿ ತನಕ ಇದೆ, ಅವ್ನ ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಯಾಕೆ ಮಾಡಿಲ್ಲ ಅಂತ ಅವ್ರು ಸಿಕ್ಕಿಲ್ಲಂತೆ. ಇದೆಂಥದ್ದು ಇದು, ಅವ್ರು ಸಿಕ್ಕಿಲ್ಲ ಅನ್ನೋಂಥದ್ದು ಏನೋದು ಅಲ್ಲ. ಅವ್ರು ಹೇಳ್ತಾ ಇರೋಂಥ ಪ್ರಕಾರ ಗನ್ನುಗಳು ಹಿಡ್ಕೊಂಡಾರಂತೆ. ಆ ಗನ್ನುಗಳು ಹಿಡ್ಕೊಂಡ್ರೆ ಅವ್ರು ಅಪ್ಸ್ಟ್ಯಾಂಡಿಂಗ್ ಇದ್ದಾರಂತೆ. ಅದು ಎಂಥದನ್ನಿಂದ್ರೆ ನನಗೇನು ಗೊತ್ತಿಲ್ಲ. ಮತ್ತೆ ಇವರು ಬರ್ತಾ ಇದ್ದಾರೆ ಸರ್, ಅಶೋಕ್ ಅವರು ಏನಾದರೂ ಬರ್ತಾ ಇದ್ದಾರೆ? ಅಲ್ಲ, ಇಲ್ಲಿ ತನಕ ಯಾವುದೇ ಮಾಹಿತಿ ಇಲ್ಲ. ಆಲ್ರೆಡಿ ನಮ್ಮ ನಾಯಕರು ಆದಂಥ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಅಲ್ಲಿ ಏನು ಕಂಪ್ಲೇಂಟ್ ಅನ್ನು ಕೊಡಬೇಕಾಯ್ತು ಕಂಪ್ಲೇಂಟ್ ಕೊಟ್ಟಾರೆ ಎಲ್ಲ ಕೂಡ. ಅಲ್ಲ, ಇಲ್ಲಿ ತನಕ ಅದೇ ತೀರ್ಮಾನ ತಗೊಂಡಿಲ್ಲ. ತೀರ್ಮಾನ ತಗೊಂಡ ನಂತರ ತಮಗೆ ತಿಳಿಸ್ತೀನಿ. ಅಕಸ್ಮಿತವಾಗಿ ಹಿಂಗೆ ನೆಗ್ಲಿಜೆನ್ಸ್ ಮಾಡಿದ್ರೆ ನಾವು ಪಾದಯಾತ್ರೆ ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಏನು ಹೆಂಗ ಎತ್ತ ಅನ್ನಂತ ಮತ್ತೆ ತಿಳ್ಕೊಂಡು ಹೇಳೋಂಥ ಕೆಲಸ ಮಾಡ್ತೀನಿ. ಅಲ್ಲ, ಇನ್ನ ಬೇರೆ ಇವತ್ತು ಅರೆಸ್ಟ್ ಮಾಡಬೇಕು. ಯಾರು ಈ ಗಲಭೆಯಲ್ಲಿ ಒಬ್ಬ ಮನುಷ್ಯ ಡೆತ್ ಆಗಿದಾನಲ್ಲ, ಅವ್ರ ವಿಚಾರದಲ್ಲಿ ಅರೆಸ್ಟ್ ಮಾಡ್ಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀನಿ. ಅಲ್ಲ, ಭರತ್ ರೆಡ್ಡಿ ಅವರು ಸೇರಿಕೊಂಡು ಇವತ್ತು ಕೇಸಲ್ಲಿ ಏನು ಭರತ್ ರೆಡ್ಡಿ ಕೂಡ ಶಾಮೀಲಾಗಿರೋ ಕಾರಣ ಭರತ್ ರೆಡ್ಡಿ ಅವರು, ಆ ಸತೀಶ್ ರೆಡ್ಡಿ ಅವರು, ಅವ್ರ ಹಿಂಬಾಲಕರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಒಬ್ಬ ಜೀವ ಹೋಗಿದ್ರಿ. ಜೀವ ಹೋದ ಮೇಲೆ ಕೂಡ ಇವತ್ತಿನ ತನಕ ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಯಾರಂತೇಳಿ ರೆಸ್ಪಾನ್ಸಿಬಿಲಿಟಿ ಗೊತ್ತಾಗಬೇಕಲ್ಲ. ನಾವು ಆಲ್ರೆಡಿ ಕೇಳಿದ್ವಲ್ರಿ, ಭಾಳಷ್ಟು ಸಾರಿ ನಾವು ಕೇಳಿದ್ವಿ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಇನ್ವೆಸ್ಟಿಗೇಷನ್ ಮಾಡಿಸ್ರಿ, ಇಲ್ಲ ಅಂದ್ರೆಗಿನ್ನ ನಾವು CBIಗೆ ಕೊಡ್ರಿ,
ಇಲ್ಲಿದ್ರಿಂದ ನೀವು ಪ್ರಾಮಾಣಿಕ ಅಧಿಕಾರಿಗಳು ಯಾರನ್ನ ಇದ್ರೆ ಮಾಡಿಸ್ರಿ ಅನ್ನೋಂಥ ವಿಚಾರ ಅವ್ರಿಗೆ ನಾವು ಬಿಟ್ಕೊಟ್ಟು ಭಾಳ ಕ್ಲಿಯರಾಗಿ ಹೇಳಿದೆ. ನಾವು ಯಾವುದೇ ಅಭ್ಯಂತರ ಇಲ್ಲ. ಅಂದರೆ ನನ್ನ ಉದ್ದೇಶ ಏನಂದರೆ ಯಾರು ತಪ್ಪಿ ಮಾಡಿದಾರೋ ಅವನಿಗೆ ಜೈಲು ಶಿಕ್ಷೆ ಆಗಲೇಬೇಕು ಅನ್ನೋಂಥ ಒತ್ತಾಯನ ಕೂಡ ಮಾಡ್ತೀನಿ. ನಾನು ಅವತ್ತು ಕೂಡ ಹೇಳಿದ್ದೀನಿ ಕ್ಲಿಯರಾಗಿ ಏನನ್ನಂಥದ್ದು, ಅವತ್ತು ಗುಂಡಾರಿಸಿದಂಥ ಟೈಮಲ್ಲಿ ಕೂಡ ಅವ್ರು ನಮ್ಮ ಕಡೆ ತಿರ್ಸುವಂಥ ಟೈಮಲ್ಲಿ ಕೂಡ ನಾವು ಪ್ರಾಮಾಣಿಕರು, ಅವರು ಪ್ರಾಮಾಣಿಕರು ಅಂತೇಳಿ ಗಲಭೆ ಆಗಿದೆ. ಗಲಭೆ ಆದಂಥ ಟೈಮಲ್ಲಿ 100 ಮಂದಿ ಬಂದಂಥ ಟೈಮಲ್ಲಿ ಫೈರಿಂಗ್ ಆಗಿದೆ. ಫೈರಿಂಗ್ ಆದಂಥ ಟೈಮಲ್ಲಿ ಅವ್ರೇನೋ ಮಾತಾಡೋ ನಾನೇನೇನೋ ಮಾತಾಡೋ ತನಿಖೆ ನಡಲಿ ಅಂತ ಹೇಳಿದೆ. ಇವತ್ತು ಖಾಸಗಿ ರಿವಾಲ್ವರಿಂದ ಫೈರ್ ಆಗಿದೆ ಅನ್ನೋಂಥದ್ದು ಪೊಲೀಸರು ಕೂಡ ವರದಿ ಕೊಟ್ಟಿರೋ ಕಾರಣ ಅವನ ದೇಹದಲ್ಲಿ ಗುಂಡು ಹಾರಿದೆ ಅಂತ ಸ್ಪಷ್ಟವಾಗಿ ಕಾಣುವಂಥ ಸಂದರ್ಭದಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಬೇಕನ್ನಂತ ಒತ್ತಾಯನ ಕೂಡ ಮಾಡ್ತೀನಿ. ಅಲ್ಲ, ಖಾಸಗಿ ರಿವಾಲ್ವರ್ ಅಂದ್ರೆ ಯಾರೋ ಆಲ್ರೆಡಿ ಜಮಾ ಮಾಡಿಕೊಂಡಾರೆ. ಇವಾಗ ನೋಡ್ರಿ, ಖಾಸಗಿ ರಿವಾಲ್ವರ್ಗಳು ಜನರು ಸಾರ್ವಜನಿಕರೇನು ಯಾರು ಕೂಡ ಹೊತ್ಕೊಂಡು ಅಡ್ಡಾಡಲ್ಲ. ಆಲ್ರೆಡಿ ಅವ್ರಿಗೆ ಗೊತ್ತಿದೆ ಯಾವ್ಯಾವ ಲೈಸೆನ್ಸ್ ಎಲ್ಲೆಲ್ಲಿ ಪಡ್ಕೊಂಡಿರ್ತಾರ, ಯಾರ್ಯಾರು ಗುಂಡುಗಳು ತೊಗೊಂಡಿದ್ದಾರ, ಎಲ್ಲವನ್ನೂ ಕೂಡ ಗೊತ್ತಿದಾವ.